ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರ ನಿರ್ಲಕ್ಷ್ಯದಿಂದಾಗಿ ಲಿಂಗಸಗೂರು ತಾಲೂಕಿನ ದೇವರ ಬೋಪೂರು ಗ್ರಾಮದ 1ನೇ ವಾರ್ಡ್ ನಿವಾಸಿಗಳು ಕಳೆದ 1 ವಾರದಿಂದ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. 1ನೇ ವಾರ್ಡಿನ ಮಹಿಳೆಯರು, ಸಣ್ಣ ಮಕ್ಕಳು ಹಾಗೂ ವೃದ್ಧರು ನೀರಿಗಾಗಿ ಸಂಕಷ್ಟ ಅನುಭವಿಸುತ್ತಾ ಇದ್ದು ಹಲವು ಬಾರಿ ಪಂಚಾಯಿತಿ ಸಿಬ್ಬಂದಿಗೆ ದೂರವಾಣಿ ಮೂಲಕ ಮಾಹಿತಿ ಕೊಟ್ಟರೂ ಕೂಡ ಸ್ಪಂದನೆ ಸಿಗಲಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಳೆ ಬರುತ್ತದೆ, ನಾಡಿದ್ದು ಬರುತ್ತದೆ ಅಂತ ಹೇಳುತ್ತಾ ಸಮಸ್ಯೆಯನ್ನ ಮುಂದೂಡಲಾಗ್ತಾ ಇದೆ ಅಂತ ಅವರು ದೂರಿದ್ರು. ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಸಮಸ್ಯೆ ಗಂಭೀರವಾಗಲು ಕಾರಣವಾಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ರು. ತಕ್ಷಣ ಕುಡಿಯುವ ನೀರಿನ ವ್ಯವಸ್ಥೆ ಮಾಡದಿದ್ರೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಧರಣಿ ಮಾಡಲಾಗುತ್ತೆ ಅಂತ ದೇವರ ಬೋಪೂರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ತಾಲೂಕು ಉಪಾಧ್ಯಕ್ಷ ತಿಮ್ಮನಗೌಡ ಪೊಲೀಸ್ ಪಾಟೀಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸಲು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. 5 ದಿನ ಆಯ್ತು ನೀರ್ ಬರ್ಲಾರ್ದ, 2 ತಿಂಗಳಿಗೆ 3 ತಿಂಗಳಿಗೆ ಇದೇ ಸಮಸ್ಯೆ ಆಗಕತ್ತೈತಿ. ನೀರಿಂದ ಕಾಲ್ ಮುರಿದರು, ಕೈ ಮುರಿದರು, ಮುದುಕರು ಸದಕರಿ ಒಂದೇ ವಾಣೆ ಜಾಸ್ತಿ ಜನ ಇದ್ದಾರೆ. ಅವ್ರು ಹೋಗಿ ನೀರು ತರೋದು ಆಗಲಾಗೈತಿ. ನಿನ್ನೆ ಪಿಡಿಒ ಸರ್ ಜೊತೆ ಮಾತಾಡಿದೆವು. ಸಾಯಂಕಾಲ ಬರ್ತಾವಮ್ಮ ನೀರು, ಎಲ್ಲಿಂದರ ವ್ಯವಸ್ಥೆ ಮಾಡಿಸ್ತೇವೆ, ಕ್ಯಾನಲ್ದವರ ಯಾವಾರ ಬಿಡ್ತೀವಿ ಅಂತಂದಿದ್ರು. ಇನ್ನೂ ಇಟ್ಟತ್ತಾದ್ರೂ ನೀರು ಬಂದಿಲ್ಲ. ಕೆಲ್ಸಕ್ಕೆ ಹೋಗೋರು ಭಾಳ ಮಂದಿ ಅದಾರ. ಹಂಗಾಗಿ ನೀರಿನ ಸಮಸ್ಯೆ ಭಾಳ ಆಗೈತಪ್ಪ. ಅಂದ್ರೆ ರೈತರದು ಊರಂದು TC ಬೇರೆ ಮಾಡಲೇಬೇಕು, ಕಂಪಲ್ಸರಿ. ಮಾಡಿದ್ರೆ ನಮಗೆ ನೀರಿನ ಸಮಸ್ಯೆ ಹೋಳಾಗತ್ತೆ. ಇಲ್ಲಾಂದ್ರೆ ಹೋಳಾಗಂಗಿಲ್ಲ. ಇಲ್ಲಾಂದ್ರೆ ನಾವು ನಾಳೆ ಪಂಚಾಯತಿಗೆ ಬಂದು ನಾವು ಏನು ತೀರ್ಮಾನ ಮಾಡ್ಬೇಕು ಮಾಡ್ತೇವೆ ನೋಡ್ರಿ, ಇಷ್ಟೇ, ಮತ್ತೇನಿಲ್ಲ. ಕೊಡ ತಗೊಂಡು ನೀರು ಬರಲಿಲ್ಲ ಅಂದ್ರೆ ಇಷ್ಟು ಜನ ಬಂದು ಪಂಚಾಯತಿ ಮುತ್ತಿಗೆ ಹಾಕ್ತೇವೆ ನೋಡ್ರಿ. ಮತ್ತೆ ಮಾತಾಡ್ರಿ. ನಮ್ಗೆ ನೀರಿಲ್ಲ. ಎಷ್ಟು ದಿನ ಆಯ್ತು ನೀರು ಬರ್ಲಾರ್ದ? ನೀರ ಇಲ್ಲ. 5 ದಿನ ಆಯ್ತು. 4-5 ದಿನ ಆಯ್ತು. ಅಲ್ಲಮ್ಮ, ಇಲ್ಲಿ ಗಂಟ ಕರೆಕ್ಟಾಗಿ ನೀರು ಬರ್ತಿದ್ವ ನಿಮಗೆ? ಇಲ್ಲಿಂದ ಕರೆಕ್ಟಾಗಿ ನೀರು ಬರ್ತಿದ್ವಮ್ಮ? ಮೊದಲ ಬರ್ತಿದ್ವಲ್ಲಮ್ಮ ನೀರಂತ. ನೀರಿನ ಸಮಸ್ಯೆ ಭಾಳ ಆಗೈತೆ. ಕಾರಣ ಏನಪ್ಪ ಅಂತಂದ್ರೆ TC ಸಮಸ್ಯೆ ಆಗೈತೆ. TC ಏನು ಸಮಸ್ಯೆಪ್ಪ ಅಂತಂದ್ರೆ ರೈತರು ಅದಕ್ಕೆ ಲೈನ್ ಹಾಕಿದ ಕಾರಣದಿಂದ ಅದಕ್ಕೆ ಇದು ಪ್ರೆಷರ್ ಜಾಸ್ತಿ ಆಗಿ TC 1 ತಿಂಗಳಿಗೊಮ್ಮೆ ಸರಿ ಸುಟ್ಟೋದೈತೆ. 3 ಸತಿ TC ಸುಟ್ಟರು ಕೂಡ ನಾನೇ ಹೇಳಿ ಹಾಕ್ಸಿದ್ದೀನಿ. 1000 ಸತಿ ಫೋನ್ ಮಾಡಿದ್ರೆ ಅದು ಯಾವಾಗೋ ಒಂದು ಟೈಮ್ ರೆಸ್ಪಾನ್ಸ್ ಮಾಡಿ ಹಾಕ್ತಾರೆ. ಈಗ ಅದೇ ಸಮಸ್ಯೆ ಆಗೈತೆ. ನಾವು ಲಾಸ್ಟ್ ಟೈಮ್ ಲೈನ್ ಮ್ಯಾನ್ಗೆ AW ಸರ್ಗೆ ಹೇಳಿದ್ದೀವಿ. ಅಲ್ಲಿ ಲೈನ್ ಯಾವ್ಯಾವ ಇದಾವ್ರಿ, ಒಂದು ರೈತರು ಅವ್ನು ತೆಗೆದು ಹಾಕ್ರ ಅಂತಂದ್ರು ಕೂಡ AW ಸರ್ ಕೂಡ ರೆಸ್ಪಾನ್ಸ್ ಮಾಡೋರು, ಇಲ್ಲಿರ್ತಕ್ಕಂಥ ಲೈನ್ ಮ್ಯಾನ್ ಕೂಡ ರೆಸ್ಪಾನ್ಸ್ ಮಾಡೋರು. ಇದಕ್ಕೆ ಏನಿಲ್ಲ, ಪರಿಹಾರ ಒಂದೇ. ರೈತರ TCಯನ್ನು ಬೇರೆ ಮಾಡಬೇಕು, ಸಾರ್ವಜನಿಕರ TCಯನ್ನು ಬೇರೆ ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಕೊಡ್ತೀನಿ. ಒಂದು ವೇಳೆ ನಾಳೆ ಏನಾದರೂ TC ಬಂದು ನೀರು ಇವು 1ನೇ ವಾರ್ಡಲ್ಲಿ ನೀರು ಬಂದಿಲ್ಲ ಅಂತಂದ್ರೆ ನಾಳೆ ನಾನು ಗ್ರಾಮಸ್ಥರ ಜೊತೆಗೆ ನಾನು ಬಂದು ಕೂಡ ಗ್ರಾಮ ಪಂಚಾಯತಿಗೆ ಬಂದು ಪಂಚಾಯತಿಯನ್ನು ಮುತ್ತಿಗೆ ಹಾಕ್ತೀನಿ ಅಂತ ಎಚ್ಚರಿಸ್ತೀನಿ ಈ ಮೂಲಕ. ಬಸವರಾಜ್ ಹೂನೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.